ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಸಾಕಷ್ಟು ಅಭ್ಯರ್ಥಿಗಳಿಗೆ ಬಿ ಎಡ್ನ ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಎಲ್ಲ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿದ್ರಿ. ಸೊ ಫೈನಲಿ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದಾಗಿರುವಂಥದ್ದು, ಹೊಸ ವರ್ಷ 2026 ಜನವರಿ 1ನೇ ತಾರೀಕಿನಂದು ಇಂದ ಅಭ್ಯರ್ಥಿಗಳಿಗೆ ಒಂದು ಥರ್ಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತಕ್ಕಂಥದ್ದು ಪ್ರಕಟ ಆಗಿದೆ ಅಂತ ಹೇಳಬಹುದಾಗಿರುವಂಥದ್ದು. ಇಲಾಖಾ ವೆಬ್ಸೈಟ್ನಲ್ಲೇ ಡಿಸೆಂಬರ್ 31, 2025ಕ್ಕೆ ಪ್ರಕಟ ಆಗಿದೆ ಅಂತೆಲ್ಲ ಮಾಹಿತಿಗಳಿದ್ದಾವೆ. ಬಟ್ ಅದರ ಇದಕ್ಕೆ ಸದ್ಯಕ್ಕೆ ಇವಾಗ ಎಲ್ಲ ಕಡೆನೂ ಮಾಹಿತಿ ಲಭ್ಯ ಆಗಿರೋದಾಗಿರುತ್ತೆ. ಅಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ಇದೀಗ ಒಂದು ಬಿಡುಗಡೆ ಆಗಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ನಾವು ನಮ್ಮ ಕನ್ನಡ ಪದ ಯೂಟ್ಯೂಬ್ ಚಾನಲ್ ಕೂಡ ಮಾಹಿತಿನ ಕೊಟ್ಟಿದ್ದೀವಿ ಅಭ್ಯರ್ಥಿಗಳಿಗೆ. ಸಾಕಷ್ಟು ಅಭ್ಯರ್ಥಿಗಳಿಗೆ ದಿನ ತಲುಪಿಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು. ಇನ್ನು ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ದಾರಾ ಇಲ್ವಾ, ಸೊ ಯಾವಾಗ ಬಿಡ್ತಾರೆ ಅಂತ ಹೊಸ ಪ್ರಶ್ನೆಗಳನ್ನು ಅಭ್ಯರ್ಥಿಗಳು ಕೇಳ್ತಿದ್ದಾರೆ. ಯಾಕಂದ್ರೆ ಸಾಕಷ್ಟು ಅಭ್ಯರ್ಥಿಗಳಿಗೆ ವಿಡಿಯೋ ಕೂಡ ತಲುಪಿಲ್ಲ ಅಂತ ಹೇಳ್ಬೋದು. ಸೊ ನೀವು ವಿಡಿಯೋ ನೋಡಿದ ನಂತರದಲ್ಲಿ ನೀವು ಮಾಹಿತಿನ ಪಡ್ಕೊಂಡ ನಂತರ ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಗ್ರೂಪ್ಗಳಿಗೆ ಬಿ ಎಡ್ನ ಒಂದು ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಕೂಡ ತಿಳಿಸ್ತಾ ಇದೀಗ ಅಭ್ಯರ್ಥಿಗಳಿಗೆ ಕನ್ನಡ ಪದ ಅಫಿಷಿಯಲ್ನ ಒಂದು ವಾಟ್ಸ್ಆಪ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಇನ್ಸ್ಟಾ ಮುಖಾಂತರ ಕೂಡ ನಾವು ಮಾಹಿತಿನ ಕೊಡ್ತೀವಿ. ಅವುಗಳ ಮುಖಾಂತರ ಫಾಲೋ ಮಾಡೋದ್ರ ಮುಖಾಂತರ ನೀವು ಕ್ವಿಕ್ ಆಗಿ ಬೇಗನೆ ಮಾಹಿತಿನ ಪಡ್ಕೋಬೋದಿರುತ್ತೆ. ಒಂದು ಸೆಲೆಕ್ಷನ್ ಲಿಸ್ಟ್ ಥರ್ಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಇದೀಗ ಪ್ರಕಟ ಆಗಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಅಭ್ಯರ್ಥಿಗಳೇ ಕಟ್ ಆಫ್ ಬಗ್ಗೆ ಸಂಬಂಧಪಟ್ಟಂತೆ ನಾವು ಅಭ್ಯರ್ಥಿಗಳು ಕೇಳ್ತಾ ಇದ್ದೀರಿ, ಕಟ್ ಆಫ್ ಎಷ್ಟು ನಿಂತ್ಕೋಬಹುದು ಹಾಗೆ ಅಂತ. ಸದ್ಯಕ್ಕೆ ಥರ್ಡ್ ರೌಂಡ್ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅವರು ಪ್ರಕಟ ಮಾಡಿದ್ದಾರೆ, ಒಂದು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ವಿನಃ ಯಾವುದೇ ರೀತಿಯಾಗಿ ಕಟ್ ಆಫ್ ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ಕಟ್ ಆಫ್ ನಾವು ರಿಲೀಸ್ ಮಾಡಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಥರ್ಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಅಭ್ಯರ್ಥಿಗಳಿಗೆ ಸೆಕೆಂಡ್ ರೌಂಡಲ್ಲೂ ಕೂಡ ಕಟ್ ಆಫ್ ಇಲಾಖೆ ಕಡೆಯಿಂದ ಪ್ರಕಟ ಮಾಡಲಿಲ್ಲ. ಥರ್ಡ್ ರೌಂಡಲ್ಲೂ ಕೂಡ ಅಭ್ಯರ್ಥಿಗಳಿಗೆ ಕಟ್ ಆಫ್ ಅಂತ ರಿಲೀಸ್ ಮಾಡಿಲ್ಲ. ಆದರೂ ಬಹುತೇಕ ಅಭ್ಯರ್ಥಿಗಳ ಹೆಸರು ಅಂತೂ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಬಂದಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಬಹುತೇಕ ಅಭ್ಯರ್ಥಿಗಳಿಗೆ ಒಂದು ಸೀಟ್ಗಳು ಅಲಾಟ್ ಆಗಿದ್ದಾವೆ. ಇನ್ನು ಕೆಲ ಅಭ್ಯರ್ಥಿಗಳಿಗೆ ಸ್ಟಾರ್ ಮಾರ್ಕ್ಗಳು ಬಂದಿದೆ. ಇನ್ನು ಕೆಲವೊಂದು ಅಭ್ಯರ್ಥಿಗಳ ಹೆಸರು ಬಂದಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಸೊ ಅಭ್ಯರ್ಥಿಗಳಂತೂ ಈ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಅಫಿಷಿಯಲ್ ಒಂದು ಟೆಲಿಗ್ರಾಮ್ ಪೇಜ್ ಲಿಂಕ್ ಇರುವಂತದ್ದಾಗಿರುತ್ತೆ. ಅಲ್ಲಿ ಅಭ್ಯರ್ಥಿಗಳಿಗೆ ನಾವು PDF ಅನ್ನು ಕೂಡ ಅಪ್ಲೋಡ್ ಮಾಡಿದ್ವಿ. ಅಭ್ಯರ್ಥಿಗಳು ವೀಕ್ಷಣೆ ಮಾಡ್ಕೋಬರುತ್ತೆ. ಕನ್ನಡದ ಅಫಿಷಿಯಲ್ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಭ್ಯರ್ಥಿಗಳಿಗೆ ಒಂದು PDF ಇರುತ್ತೆ. ಅಭ್ಯರ್ಥಿಗಳು ಅದನ್ನು ವೀಕ್ಷಣೆ ಮಾಡ್ಕೊಳ್ಳೋದ್ರ ನಂತರದಲ್ಲಿ ಅಭ್ಯರ್ಥಿಗಳು ಏನೇನು ಪ್ರಕ್ರಿಯೆಗಳನ್ನು ಕೈಗೊಳ್ಳಬೇಕು, ಏನೇನು ಮಾಡಬೇಕು, ಏನೇನು ಮಾಡಬಾರ್ದು. ಯಾಕಂದ್ರೆ ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳು ಏನು ಮಾಡಬೇಕು, ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳು ಕೆಲವೊಂದನ್ನ ಮಿಸ್ಟೇಕ್ಸ್ ಮಾಡೋದ್ರ ಮುಖಾಂತರದಲ್ಲಿ ಸಿಕ್ಕಿರುವಂಥ ಸೀಟ್ಗೆ ಅಡ್ಮಿಷನ್ ಆತರ ಪಟ್ಬಿಟ್ಟು ಸಮಸ್ಯೆಗಳನ್ನು ಮಾಡ್ಕೋತೀರಾ. ಆಮೇಲೆ ಆಫೀಸ್ ಸೀಟು ಬೇಡ, ಹಾಗೆ ಕಾಲೇಜ್ ಬೇಡ ಅಂತೆಲ್ಲ ಸಮಸ್ಯೆಗಳು ಮಾಡ್ಕೋತಿರ್ತಾರೆ. ಏನೇನು ವಿಚಾರಿಸಬೇಕು, ನಂತರದಲ್ಲಿ ಸ್ಟಾರ್ ಮಾರ್ಕ್ ಬಂದಿರೋರು ಏನು ಮಾಡಬೇಕು, ಈ ಥರ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು 4ನೇ ರೌಂಡ್ 5ನೇ ರೌಂಡ್ ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ವೇದ ಒಂದು ಯೂಟ್ಯೂಬ್ ಚಾನಲ್ ಮಾಹಿತಿಗಳು ಸಿಗ್ತಿರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದಾಗಿರುತ್ತೆ ಅಭ್ಯರ್ಥಿಗಳು. ಹಾಗೆ ಒಂದು ಹೆಚ್ಚುವರಿ ವಿಡಿಯೋಸನ್ನು ಕೂಡ ಒಂದು ಜಾಯ್ನ್ ಆಗೋದ್ರ ಮುಖಾಂತರ ಕೂಡ ಅಲ್ಲಿ ಕೂಡ ವಿಡಿಯೋಸ್ಗಳು ನಿಮಗೆ ಲಭ್ಯ ಇರುತ್ತೆ. ಒಂದು ಪ್ರಮುಖ ಅಂಶಗಳಾಗಿರ್ಬೋದು, ಹೆಚ್ಚುವರಿ ಅಪ್ಡೇಟ್ಸ್, ಇನ್ಫಾರ್ಮೇಷನ್ ವೀಡಿಯೋಸ್ಗಳು ನಿಮಗೆ ಲಭ್ಯ ಆಗ್ತಿರುತ್ತೆ. ಯೂಟ್ಯೂಬ್ನಲ್ಲಿ ಕೂಡ ಜಾಯ್ನ್ ಆಗ್ಬೋದಾಗಿರುತ್ತೆ. ಒಂದು ನಾವು ಲೈವ್ ಸ್ಟ್ರೀಮ್ಸ್ಗೆ ಬಂದಂಥ ಸಂದರ್ಭದಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಇನ್ನೂ ಪ್ರಶ್ನೆ ಇದೆ, ಡೌಟ್ಸ್ ಇದೆ, ಯಾರನ್ನ ಕೇಳಬೇಕು ಏನಂತ ಗೊತ್ತಾಗ್ತಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಇರೋ ಡಿಸ್ಕ್ರಿಪ್ಷನಲ್ಲಿ ಕನ್ನಡದ ಅಫಿಷಿಯಲ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಅಲ್ಲಿ ನಮ್ಮ ಜೊತೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋರ ಮುಖಾಂತರದಲ್ಲಿ ಅಭ್ಯರ್ಥಿಗಳು ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ನಮ್ಮ ಜೊತೆ ಇನ್ಸ್ಟಾಗ್ರಾಮ್ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಬೋದಾಗಿರುತ್ತೆ. ಏನು ಸಮಸ್ಯೆ ಆಗಿದೆ, ಏನು ಎತ್ತ ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನ ಪಡ್ಕೊಳ್ಳೋದ್ರ ಮುಖಾಂತರ ಅಭ್ಯರ್ಥಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗಬಹುದಾಗಿರುತ್ತೆ. ಹೆಚ್ಚುವರಿಯಾಗಿ ನಮ್ಮನ್ನು ಸಂಪರ್ಕ ಮಾಡಬೇಕು ಅಂದರೆ ಅಭ್ಯರ್ಥಿಗಳು ಅಂತ ತಿಳಿಸ್ತಾ ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಇದೀಗ ಪ್ರಕಟ ಅಂತೂ ಆಗಿದೆ ಅಭ್ಯರ್ಥಿಗಳೇ. ಸೊ ಎಲ್ಲ ಒಂದು ಅದನ್ನ ಸೆಲೆಕ್ಷನ್ ಲಿಸ್ಟ್ಗಳನ್ನು ಸರಿಯಾಗಿ ನೋಡ್ಕೊಳ್ಳಿ. ನಿಮ್ಮ ಹೆಸರಿದ್ದೆ ಎಲ್ಲ ಅಭ್ಯರ್ಥಿಗಳಿಗೆ ಆಲ್ಮೋಸ್ಟ್ ಸೀಟ್ ಸಿಕ್ಕಿರಲಿ ಅಂತ ನಾನು ಕೂಡ ಆಶಿಸ್ತೇನೆ. ಆಲ್ ದ ಬೆಸ್ಟ್ ಅಭ್ಯರ್ಥಿಗಳೇ.